ಪರಿಷತ್ ಗೆಲುವಿಗಾಗಿ ಶಾಸಕರಿಂದ ಓಟ್ ಮಹಾಯುದ್ಧ ಅಂತೂ ನಡೀತಾ ಇದೆ. ಬಿಜೆಪಿಯ ಉಚ್ಚಾಟಿತ ಶಾಸಕರಿಂದ ಕಾಂಗ್ರೆಸ್ಗೆ ಮತದಾನ ಮಾಡುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಪರಿಷತ್ ಗೆಲುವಿಗಾಗಿ ಶಾಸಕರಿಂದ ಓಟ್ ಮಹಾಯುದ್ಧ ಇತ್ತು. ಬಿಜೆಪಿ ಉಚ್ಚಾಟಿತ ಶಾಸಕರಿಂದ ಕಾಂಗ್ರೆಸ್ಗೆ ಮತದಾನ ಹಾಕುವಂತ ಎಲ್ಲ ಲಕ್ಷಣ ಅಂತೂ ಕಂಡು ಬರ್ತಾ ಇದೆ. ಕಾಂಗ್ರೆಸ್ಗೆ ಮತ ಹಾಕಿರುವಂಥದ್ದು ಬಿಜೆಪಿಯ ಉಚ್ಚಾಟಿತ ಶಾಸಕರು. ಯಾಕೆಂದ್ರೆ ಬಿಜೆಪಿ ಕಡೆಯಿಂದ ಪ್ರಯತ್ನ ಆಗಿಲ್ಲ ಅಂತೆ, ಅವರನ್ನ ಮನವೊಲಿಸುವಂತ ಪ್ರಯತ್ನ. ಈಗಾಗಲೇ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನಲ್ಲಿ ಅಥವಾ ಕಾಂಗ್ರೆಸ್ನತ್ತ ಒಲುವನ್ನ ತೋರಿಸುವಂತ ಎಲ್ಲ ಲಕ್ಷಣಗಳಂತೂ ಕಂಡು ಬರ್ತಾ ಇದೆ. ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನ ಮನವೊಲಿಸುವಲ್ಲಿ ಅಥವಾ ತಮ್ಮತ್ತ ಸೆಳೆಯುವಲ್ಲಿ ಬಿಜೆಪಿ ಪ್ರಯತ್ನನೂ ಮಾಡಿಲ್ಲ ಅಂತ. ಶಿವರಾಮ್ ಹೆಬ್ಬಾರ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ. ಸೊ ಹಂಗಾಗಿ ಉಚ್ಚಾಟಿತ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಕಡೆ ಒಲವು ತೋರಿಸೋದ್ರಲ್ಲಿ ಎರಡು ಮಾತೇ ಇಲ್ಲ ಅಥವಾ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಸೊ ಎರಡು ಮತ ಕಾಂಗ್ರೆಸ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಬಟ್ ಕನ್ಫರ್ಮ್ ಆಗಬೇಕು ಅಷ್ಟೆ. ರಿಸಲ್ಟ್ ಬಂದಾದ ನಂತರ ಗೊತ್ತಾಗುತ್ತೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ವೋಟಿಂಗ್ ಯಾರ ಕಡೆ ಇತ್ತು ಅನ್ನೋದು. ಬಟ್ ಇಲ್ಲಿ ಕ್ರಾಸಿಂಗ್ ಔಟ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅದು ಬಿ ಜೆ ಪಿಯ ಬಿಟ್ಟು ಕಾಂಗ್ರೆಸ್ಗೆ ನೇರವಾಗಿ ವೋಟಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಶಾಸಕಾಂಗ ಪಕ್ಷದಲ್ಲಿ ಇವರು ಭಾಗಿಯಾಗಿದ್ದರು, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದಲ್ಲಿ. ಆಮೇಲೆ ಬಿ ಜೆ ಪಿ ಕೂಡ ಇವ್ರನ್ನ ಉಳಿಸುವಂಥ ಪ್ರಯತ್ನ ಕೂಡ ಮಾಡಿಲ್ಲ. ಯಾಕಂದರೆ ಬಿ ಜೆ ಪಿಗೆ ಅದು ಅವಶ್ಯಕತೆ ಇರಲಿಲ್ಲ. ಕಾರಣ 62 ಶಾಸಕರ ಬೆಂಬಲ ಇತ್ತು. 2 ಅಭ್ಯರ್ಥಿಯನ್ನು ಅವರು ಕಣದಲ್ಲಿ ಇಳಿಸಿದ್ರು. ಸೊ 30 ಆದರೂ ಕೂಡ ನಮಗೆ ಸಾಕು, 60 ಜನ ಆಗ್ತಾರೆ, ಇನ್ನು 2 ಬೇಕಾದರೆ ನಾವು ಜೆ ಡಿ ಎಸ್ಗೆ ಬಿಟ್ಕೊಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತು. ಹಾಗಾಗಿ ಬಿ ಜೆ ಪಿ ಕಡೆಯಿಂದ ಅವ್ರನ್ನ ಉಳಿಸುವಂಥ ಪ್ರಯತ್ನ ಅಥವಾ ಸೆಳೆಯುವಂಥ ಪ್ರಯತ್ನ ಬಿ ಜೆ ಪಿಯಿಂದ ಆಗಲಿಲ್ಲ. ಸೊ ಹಂಗಾಗಿ ಇವರು ಬೇಸರಿಂದ ನೇರವಾಗಿ ರಾಜಕೀಯ ದೃಷ್ಟಿಯಿಂದಾಗಿ ಕಾಂಗ್ರೆಸ್ ಹತ್ತ ಒಲವನ್ನು ತೋರಿಸುವಂಥ ಎಲ್ಲ ಲಕ್ಷಣಗಳು ಅಂತೂ ಕಂಡು ಬರ್ತಾ ಇದೆ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನತ್ತ ಒಲವನ್ನು ತೋರಿಸುವಂಥ ಎಲ್ಲ ಲಕ್ಷಣ ಅಂತೂ ಇದ್ದಾವೆ. ಸೊ ಅಂದ್ಕೊಂಡಂಗೆ ಹಿಂಗೆ ಆಯಿತು ಅಂತ ಹೇಳಿದ್ರೆ, ಅಂದರೆ ಉಚ್ಚಾಟಿತ ಇಬ್ಬರು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನಿದಾರಲ್ಲ, ಕಾಂಗ್ರೆಸ್ ಕಡೆಗೆ ವೋಟಿಂಗ್ ಮಾಡಿದ್ದೇ ಆದಲ್ಲಿ 140 ಶಾಸಕರ ಬೆಂಬಲ ಆಗತ್ತೆ. ಆಲ್ಮೋಸ್ಟ್ ಆಲ್ 5ನೇ ಅಭ್ಯರ್ಥಿ ಗೆಲುವು ಸಾಧಿಸಿದಂಗೆ. ಸೊ ಇದು ಇರೋದು ಲೆಕ್ಕಾಚಾರ. ಸೊ ಹಂಗಾಗಿ ಇಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಕಾದು ನೋಡಬೇಕು, ರಿಸಲ್ಟ್ ಬಂದಾದ ನಂತರ ಗೊತ್ತಾಗುತ್ತೆ.